ಇವತ್ತು ಥಿಯಾಲಜಿ ಬಗ್ಗೆ, ದೇವರ ಜ್ಞಾನದ ಬಗ್ಗೆ ಮಾತಾಡುವನಾಗಿದ್ದೇನೆ. ಆತನೇ ಮನುಷ್ಯ ಕುಮಾರನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತ್ಮಸ್ವರೂಪನಾದಂತಹ ದೇವರು ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದನು ಎಂಬುದಾಗಿ ನೋಡ್ತೇವೆ. ಆತ್ಮದ ರಕ್ಷಣೆಗೆ ಆತ್ಮಕ್ಕೆ ಶರೀರವನ್ನ ಆತನು ಮುಚ್ಚಿ ಅದು ಶುಭ್ರವಾಗಿಯೂ ಪರಿಶುದ್ಧವಾಗಿರಬೇಕೆಂಬುದಾಗಿ ಬಯಸಿದಂತ ದೇವರು. ಇಲ್ಲಿ ಇವತ್ತು ಆರಂಭಿಕವಾಗಿ ನಾನು ಥಿಯಾಲಜಿ ವಿಷಯವಾಗಿ, ದೇವರ ಜ್ಞಾನದ ವಿಷಯವಾಗಿ, ದೇವರ ಅರಿತುಕೊಳ್ಳುವ ವಿಷಯವಾಗಿ, ತಿಳಿದುಕೊಳ್ಳುವ ವಿಷಯವಾಗಿ ಕೆಲವು ಸತ್ಯವೇದದ ವಿಶೇಷವಾದ ಸಂಗತಿಗಳನ್ನು ಮಟ್ಟಿಗೆ ತಿಳಿದುಕೊಳ್ಳಲಿದ್ದೇನೆ. ಇವತ್ತು ಲೋಕದಲ್ಲಿ, ಸಭೆಯಲ್ಲಿ ಕ್ರೈಸ್ತರಿಲ್ಲ, ಮತಾಭಿಮಾನಿಗಳು ಇದ್ದಾರೆ. ಆ ಸಭೆಗಳಲ್ಲಿ ಸೇವಕರಿದ್ದಾರೆ, ಆದರೆ ಕ್ರಿಸ್ತನಿಲ್ಲ. ಹಾಡು ಹೇಳಬೇಕು, ವಾಕ್ಯವನ್ನು ಕೇಳಬೇಕು, ಪ್ರಸಂಗವನ್ನ ಕೇಳಬೇಕು, ಹೊರಟೋಗ್ಬೇಕು. ಅಲ್ಲಿ ಯೇಸು ಕ್ರಿಸ್ತನಿರಬೇಕು. ಅಲ್ಲಿ ಯೇಸು ಕ್ರಿಸ್ತನು ನಾವು ನೋಡಬೇಕು, ಆತನನ್ನ ಗ್ರಹಿಸಬೇಕು. ನಾವು ಕಾಣದೇ ಇರುವ ವಿಷಯದಲ್ಲಿ ನಾವು ಬಹಳ ನಂಬಿಕೆ ಉಳ್ಳವರಾಗಿರಬೇಕು. ಆತನು ಮತ್ತೆ ಎರಡನೇ ಬರೋಣದಲ್ಲಿ ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಬೇರೆ ನನ್ನ ಒಂದು ಬೋಧಿಸುವ ಸ್ಟ್ಯಾಂಡರ್ಡ್ಗಾಗಿ ನನ್ನೊಂದು ಒಂದು ಪ್ರಮಾಣ ಇದೆ. ಆ ಪ್ರಮಾಣದಲ್ಲಿ ನಾನು ಬೋಧಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಆತನು ಬೋಧಕನಾದನು. ನಮ್ಮ ದೇಶದ ರಾಷ್ಟ್ರಪತಿ ರಾಧಾಕೃಷ್ಣನ್ ಅವರು ಹೇಳಿದಂತ ಒಂದು ಮಾತು, ಉತ್ತಮ ಬೋಧಕನು ಯಾರು ಎಂಬುದಾಗಿ ಕೇಳಿದರೆ ಇಡೀ ಲೋಕಕ್ಕೆ ಇಡೀ ನಮ್ಮ ದೇಶಕ್ಕೆ ಆತನು ಹೇಳಿದಂತ ಒಂದು ಮಾತು, 140 ಕೋಟಿ ಜನಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರು. ಯೇಸು ಕ್ರಿಸ್ತನು ಬೋಧಿಸಿದ ವಿಷಯ ಅದು ಆತ್ಮಿಕ ವಿಷಯ, ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯ. ಈ ಜೀವಿತದಲ್ಲಿ ಈ ಆತ್ಮ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ ಎಂಬ ವಿಷಯವನ್ನ ತಿಳಿದುಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಬೇಡಿಕೊಳ್ಳಬೇಕು, ದೇವರಲ್ಲಿ ಹೊಂದಿಕೊಂಡಿರಬೇಕು. ನಮ್ಮ ಆಂತರ್ಯ ದೃಷ್ಟಿ ಆ ಆತ್ಮನಾದಂತ ದೇವರ ಬಳಿಯಲ್ಲಿರಬೇಕು. ಸತ್ಯವೇದ 1ನೇ ಶತಮಾನದಲ್ಲಿ, ಗತಕಾಲ ಹೋದಂತ 1ನೇ ಶತಮಾನದಲ್ಲಿ 66 ಪುಸ್ತಕಗಳು ಮುದ್ರಣವಾಗಲ್ಪಟ್ಟದ್ದು. ಆ ನಂತರ ಕಾಲ್ಪನಿಕ ಮತ್ತು ಪಾಷಂಡ ಬೋಧನೆಯಾಗಿದೆ. ಪ್ರಿಯರೇ, ದೇವರನ್ನ ಅರಿತು ತಿಳಿದು ನಾವು ಕ್ರೈಸ್ತರಾಗಬೇಕು. ನಮಗೆ ಮತಾಭಿಮಾನವಿದೆ. ನಾವು ಪೆಂತಕೋಸ್ಟು, ನಾವು ಬ್ರದರಿನ್ನು, ನಾವು CSA, ನಾವು ಯೆಹೋವಾ ವಿಟ್ನೆಸ್ ಎಂಬ ಬಹಳ ವಿಷಯವನ್ನ ನಾವು ಕೇಳ್ತಾ ಇದ್ದೇವೆ. ಅಭಿಮಾನದಲ್ಲಿ ನಾವು ನಡೆಯುವರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಫರಿಸಾಯನು ಯಾರು? ಧರ್ಮಶಾಸ್ತ್ರವನ್ನು ಅರಿತವನು, ದೇವರ ವಿಷಯದಲ್ಲಿ ಪರಿಣತನು. ಆತನ ಮನೆಗೆ ಊಟಕ್ಕೆ ಆಹ್ವಾನಿಸಿದಾಗ ಆತನು ಹೋದನು. ಆದರೆ ಅಲ್ಲೊಂದು ಸ್ತ್ರೀ ಆ ಮನೆಗೆ ಆಗಮನವಾಯಿತು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪಾಪದ ವಿಷಯವಾಗಿ, ತನ್ನ ಕಷ್ಟದ ವಿಷಯವಾಗಿ, ನನ್ನ ಜೀವಿತದ ವಿಷಯವಾಗಿ ಆತನ ಪಾದ ಬಳಿಯಲ್ಲಿ ತೈಲವನ್ನು ಸುರಿದು ತನ್ನ ಕೂದಲಿನಿಂದ ಆ ಪಾದವನ್ನು ಅವಳು ಒರೆಸುತ್ತಾ ಇದ್ದಳು ಎಂಬುದಾಗಿತ್ತು. ಊಟಕ್ಕೆ ಆಹ್ವಾನ ಮಾಡಿದಂತಹ ಫರಿಸಾಯನು ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಲಿಲ್ಲ. ಆದರೆ ಆತನು ಕಳೆದುಕೊಂಡನು. ಏನು ಗಣನೆಗೆ ಬಾರದಂತಹ ಸ್ತ್ರೀ ದೇವರ ಕೃಪೆಯನ್ನ ಹೊಂದಿಕೊಂಡಳು. ಪ್ರಿಯರೇ, ಈ ಅರಸನು, ನನ್ನ ಕರ್ತನಾದ ಅರಸನು ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ ಇಸ್ರಾಯೇಲರು, ಯಹೂದ್ಯರು, ಇಬ್ರಿಯರು ಇವರೆಲ್ಲರೂ ಒಂದೇ. ಇಸ್ರಾಯೇಲರು, ಯಹೂದಿಗಳು, ಇಬ್ರಿಯರು ನಾವೆಲ್ಲ ಓದುತ್ತೇವೆ ಸತ್ಯವೇದದಲ್ಲಿ. ಇವರು ಒಂದೇ. ಇವರು ಸಹಿತ ರೋಮ್ ಸಾಮ್ರಾಜ್ಯವನ್ನ, ಆ ಆಡಳಿತವನ್ನ ಕೊನೆಗಾಣಿಸುವುದಕ್ಕೆ ನನ್ನ ಅರಸನು ಬರ್ತಾನೆ ಎಂಬುದಾಗಿ ಅವರು ಬಹಳ ಆಸೆ ಉಳ್ಳವರಾಗಿದ್ದರು. ಆದರೆ ಅರಸನು ಬಂದನು, ಅವರಿಗೆ ಗೊತ್ತಾಗಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಘನ ಪದವಿಯನ್ನ ತ್ಯಜಿಸಿ ದಾಸನ ರೂಪನಾಗಿ, ಬೆಡಗಿಯ ಮಗನಾಗಿ, ಏನು ಇಲ್ಲದಾಗಿ ಬರೆದು ಬಂದನು ಎಂಬುದಾಗಿ ನಾವು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 7, 8, 9 ವಚನಗಳನ್ನು ನೋಡ್ತೇವೆ. ಪ್ರಿಯರೇ,
ನಿಜವಾಗಿಯೂ ಆತನ ಈ ಲೋಕಕ್ಕೆ ಬಂದಂತ ಪ್ರಯಾಸ ಕಷ್ಟಗಳು ನೋಡುವಾಗ, ನಾವು ಇವತ್ತು 740 ಕೋಟಿ ನಮ್ಮ ದೇಶದ ಜನರು ನೋಡುವಾಗ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ. ಆದರೆ ಲೋಕ ಇನ್ನೂ ಹೆಚ್ಚು 740 ಕೋಟಿ ಜನ, ಅದರಲ್ಲಿ ಮುಕ್ಕಾಲು ಭಾಗ ಜನ ಕ್ರೈಸ್ತರನ್ನ ಆದುಕೊಂಡಿದ್ದಾರೆ ಪ್ರಿಯರೇ. ಸುಮಾರು 175 ದೇಶಗಳು ಅದರಲ್ಲಿ ಒಳಗೊಂಡಿವೆ, ಕ್ರೈಸ್ತನನ್ನ ಅರಿತಿರುವಂತಹ ದೇಶಗಳು. ಆದರೆ ಆತನ ಬೋಧನೆ ವಿಷಯಕ್ಕೆ ನಾನು ಬರುವನಾಗಿದ್ದೇನೆ, ಉಪದೇಶಕ ವಿಷಯಕ್ಕಾಗಿ ಬರುವನಾಗಿದ್ದೇನೆ. ಆತ್ಮದ ರಕ್ಷಣೆಯ ವಿಷಯದಲ್ಲಿ ಆತನು ಪ್ರಕಟಿಸಿಕೊಂಡನು. ಆತ್ಮ ಅಭಿವೃದ್ಧಿ ಆಗಬೇಕು, ಆ ಆತ್ಮ ತನ್ನ ಬಳಿಗೆ ಬರಬೇಕು, ಹೊಸ ಮರಣವಿಲ್ಲದ ಜೀವಿತವನ್ನು ಅನುಭವಿಸಬೇಕು, ಕೃಪೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಈ ಲೋಕಕ್ಕೆ ಆತನು ಕೃಪೆಯನ್ನು ಹೊತ್ತುಕೊಂಡು ಬಂದನು. ಬೇರೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನಾವು ಕೃಪೆಗೆ ಅಧೀನರು. ಧರ್ಮಶಾಸ್ತ್ರದಿಂದ ನಡೆಯುವುದಕ್ಕೆ ನಮಗೆ ಅಸಾಧ್ಯ ಎಂಬುದಾಗಿ ಹೇಳಿ ಆತನು ಕೃಪೆಯನ್ನು ಸಾರಿದನು. ಹಾಗಾಗಿ ಈ ಕೃಪೆಯ ಮೂಲಕ ನಮ್ಮನ್ನು ದೇವರೇ ನಡೆಸುವನಾಗಿದ್ದಾನೆ. ಆತನು ಮಹಾಯಾಜಕನಾಗಿದ್ದಾನೆ. ಆತನು ನಮ್ಮನ್ನ ಸಭೆಯಲ್ಲಿ ತನ್ನ ಸಭೆಯನ್ನ ಶಿರಸ್ಸಾಗಿ ಇಟ್ಟುಕೊಂಡು ನಮ್ಮನ್ನು ನಡೆಸುವನಾಗಿದ್ದಾನೆ. ಹಾಗಾದರೆ ನಮ್ಮ ಜೀವಿತ, ನಾವು ಆದಿ ಕಾಲದ ಒಂದು ಕೆಲವು ವಿಷಯಗಳನ್ನು ನೋಡುವಾಗ ಹೇಗೆಲ್ಲ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಎಲ್ಲದು ಬದಲಾಗುವುದು, ಎಲ್ಲವೂ ನಶಿಸಿ ಹೋಗುವುದು. ಒಂದು ಮರ ಬೆಳೆಯುತ್ತೆ, ಅದು ಮರವಾಗಿ ನಿಲ್ಲುತ್ತೆ, ಬೆಳೆಯುತ್ತೆ, ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ನಂತರ ಅದು ಸಾಯುತ್ತದೆ ಎಂಬುದಾಗಿ ಲೋಕಕ್ಕೆ ಆ ತತ್ವಜ್ಞಾನಿ ಸಾರಿ ಹೇಳಿದನು. ಬೇರೆ ಪಾರ್ಸಿ ದೇಶದ ಒಬ್ಬ ವ್ಯಕ್ತಿ ಅರಸನು ಹೇಳಿದನು, ಆದರೆ ಅರಸತನ ಮಾತ್ರ ಅದು ಬಿದ್ದು ಹೋಗುವುದಿಲ್ಲ ಎಂಬುದಾಗಿ. ಆ ಅರಸುತನ ಯಾರು ಎಂಬುದಾಗಿ ನೋಡುವಾಗ ಈ ಹೇಗೆಲ್ ಎಂಬ ವಿಜ್ಞಾನಿ ಅಥವಾ ಜ್ಞಾನಿ ಹೇಳಿದಂತ ಮಾತು ಲೋಕವೆಲ್ಲ ಸ್ವೀಕಾರ ಮಾಡಿತ್ತು. ಆದರೆ ಈ ಪಾರ್ಸಿ ದೇಶದ ಅರಸನು ಹೇಳ್ತಾನೆ, ಆ ದೇಶದ ಅರಸುತನ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ. ಅದು ಹೇಗೆ ಎಂಬುದಾಗಿ ನೋಡುವಾಗ ಆ ವಿಷಯವಾಗಿ ನಾವು ಬಹಳ ಕುಲಂಕುಷವಾಗಿ ನಾವು ಸತ್ಯವೇದದಲ್ಲೂ ಅದಕ್ಕೆ ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ವಿಷಯವನ್ನು ನೋಡುವಾಗ ನಾವು ಪ್ರಿಯರೇ, ಅರಸುತನ ಬದಲಾಗುವುದಿಲ್ಲ, ಅದು ಹೇಗೆ ಎಂಬುದಾಗಿ ನೋಡುವಾಗ ಕೀರ್ತನೆ 1 ತಿಮೋತಿ 1ನೇ ಅಧ್ಯಾಯ 17ನೇ ವಚನ. ನಮ್ಮ ಉದಯ ಸೋದರಿ ಡೆಲ್ಸಿ ಸಿಸ್ಟರ್ ಇದ್ದಾರೆ, ವಾಕ್ಯವನ್ನ ಓದುವಲಿದ್ದಾರೆ. ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನೂ ಆಗಿರುವ ಏಕ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಈ ಅರಸನ ವಿಷಯದಲ್ಲಿ ಜ್ಞಾನಿಗಳು, ತತ್ವಜ್ಞಾನಿಗಳು ಬಹಳ ತಿಳಿದುಕೊಂಡಿದ್ದರು ಪ್ರಿಯರೇ. ಈ ಅರಸನು ಯಾರು ಎಂಬುದಾಗಿ ನಾವು ವಾಕ್ಯ ಸಂದೇಶದಲ್ಲಿ ನೋಡುವಾಗ ಆತನು ನಿರ್ಲಯನು ಎಂಬುದಾಗಿ ನೋಡ್ತೇವೆ. ಆ ಅರಸನು ಮತ್ತೆ ಬರುವನಾಗಿದ್ದಾನೆ. ಈ ಅರಸನು ಲೋಕಕ್ಕೆ ಪರಲೋಕದಿಂದ ಅರಸು ಬರುತ್ತಾನೆ ಎಂಬುದಾಗಿ ಹೇಳಿದಂತ ಅರಸನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಯಾರು ಎಂಬುದಾಗಿ ನೋಡುವಾಗ ದಾನಿಯೇಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದು ಆತನು ಹೇಳಿರುವಂತ ವಿಷಯ ಸತ್ಯವೇದದಲ್ಲಿದೆ. 4:35 ದಾನಿಯೇಲ್ ಗ್ರಂಥ. ದಾನಿಯೇಲನ ಗ್ರಂಥದಲ್ಲಿ 4:35 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಭೂನಿವಾಸಿಗಳೆಲ್ಲರೂ ಒಬ್ರು ಓದಿ. ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತೀ ಎಂದು ಯಾರೂ ಕೇಳಲಾರರು. ಪ್ರಿಯರೇ, ನಾವು ಮೊದಲನೇ ವಿಷಯ ನೋಡುವಾಗ ಸರ್ವ ಯುಗಗಳ ಅರಸನು ಎಂಬುದಾಗಿ ಇದೆ. ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ದಾನಿಯೇಲನ ಒಂದು ವಿಷಯದಲ್ಲಿ ನೋಡುವಾಗ ಪ್ರಕಟಿಸಿದ ದೇವರು ದಾನಿಯೇಲನ ಮುಖಾಂತರವಾಗಿ ತನ್ನ ಚಿತ್ತವನ್ನು ನಡೆಸುತ್ತಾನೆ. ಪಾರ್ಶ್ವ ದೇಶದ ಮಾತ್ರವಲ್ಲ, ಇಡೀ ಸಮಸ್ತವನ್ನು ಆಳುವ ಅರಸನು ಒಬ್ಬನಿದ್ದಾನೆ. ನಾವು ಕೀರ್ತನೆ 47:2 ಅದನ್ನು ಓದಿಕೊಳ್ಳೋಣ. ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ತನ್ನ ಪುಸ್ತಕದಲ್ಲಿ ಅದನ್ನು ಬರೆಸಿದ್ದಾನೆ ಪ್ರಿಯರೇ. ಒಂದಲ್ಲ ಎರಡಲ್ಲ, ಸುಮಾರು ಕೀರ್ತನೆಗಳಲ್ಲಿ ಆ ಅರಸುತನದ ಕೀರ್ತನೆ ನಾವು ನೋಡುವರಾಗಿದ್ದೇವೆ ಪ್ರಿಯರೇ.
ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಓದಿ ಸಿಸ್ಟರ್, ಇನ್ನೊಂದ್ಸಲ ಓದಿ 47:2. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲ ಆದಿ ರಾಜನಾಗಿದ್ದಾನೆ. ಪ್ರಿಯರೇ, ನೋಡ್ರಿ, ಕೀರ್ತನೆಗಾರನು ತನ್ನ ಸ್ಪಷ್ಟ ಆತ್ಮಿಕ ಪ್ರಕಟಣೆ ಆತನು ಮಾಡುತ್ತಾನೆ. ಗತಕಾಲ ಅಂದ್ರೆ 1ನೇ ಶತಮಾನದಲ್ಲಿ ಸತ್ಯವೇದ ದೇವರ ಆತ್ಮನಿಂದ ಉಸಿಸಲ್ಪಟ್ಟಂತಹ ವಾಕ್ಯ ಇದಾಗಿದೆ. ಎಷ್ಟು ವಾಕ್ಯ ಬೇಕು ಆತನ ವಿಷಯದಲ್ಲಿ. ಆತನು ಮತ್ತೆ ಅರಸನಾಗಿ ಈ ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಆತನನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ನನ್ನ ಆಸೆ. ಬೇರೆ ನಾವು ಸಭೆಗಳು ಹೋಗ್ತೇವೆ, ಸಭೆಗಳಲ್ಲಿ ಲೋಕ ಸಂಗತಿಗಳು, ವಿಶೇಷ ಪ್ರಸಂಗಗಳನ್ನೆಲ್ಲ ಕೇಳುತ್ತೇವೆ ದೇವಸೇವಕರ ಮುಖಾಂತರ. ಅದನ್ನ ನಾವು ಗಮನವಿಟ್ಟು ಕೇಳಬೇಕು. ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ವಾಕ್ಯವನ್ನು ಓದುತ್ತೇವೆ. ಯೇಸು ಕ್ರಿಸ್ತ ನೋಡಿ, ಎಲ್ಲಿ 2-3 ಇರುತ್ತಾರೋ ಅಲ್ಲಿ ನಾನಿದ್ದೇನೆ. ಆದ್ರೆ ನಮ್ಮ ಮನೆಗಳಲ್ಲಿ ರೂಢಿಯಾಗಿ ಓದುವುದು, ಹಾಡೇಳುವುದು ದಿನನಿತ್ಯ ನಮ್ಮ ಮನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ಆ ಆತ್ಮ ಸ್ವರೂಪನಾದಂತ ದೇವರು ನಾವು ನೋಡಿರಬೇಕು. ಪ್ರಿಯರೇ, ನೋಡಬೇಕು. ನಾವು ಆತನನ್ನ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳ ಮುಂದೆ ಆತನನ್ನ ಪ್ರತಿಷ್ಠೆಪಡಿಸಬೇಕು. ಕೀರ್ತನೆಗಾರನು ಅದನ್ನೇ ಹೇಳ್ತಾನೆ, 42ನೇ ಕೀರ್ತನೆ. ಆದಿ ರಾಜನು, ತತ್ವಜ್ಞಾನಿ, ಆತನು ಸರ್ವಜ್ಞಾನಿ, ಆತನ ಮುಂದೆ ಯಾವ ಜ್ಞಾನವಿಲ್ಲ. ಬೇರೆ ನಾವು ಆತನನ್ನ ಸರಿಯಾಗಿ ಅರಿತು ಆತನನ್ನ ಆರಾಧಿಸಬೇಕು. ದೇವರ ಸಭೆಯಲ್ಲಿ ನಾವು ಕೃಪೆಗೆ ಪಾತ್ರರಾಗಿದ್ದೇವೆ, ದೇವರು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಹೇಳುವುದಾದ್ರೆ, ನಮ್ಮನ್ನೇ ನಾವು ಸಮರ್ಪಣೆ ಮಾಡದೇ ಇದ್ದರೆ ದೇವರು ನಡೆಸುವುದಕ್ಕೆ ಬಹಳ ಕಷ್ಟ. ಬೇರೆ ದೇವರೇ ನನ್ನನ್ನು ನಡೆಸು, ದೇವರೇ ನನ್ನ ಭಾರವನ್ನು ಹೊತ್ತುಕೋ, ದೇವರೇ ನನ್ನ ಶರೀರದ ಬಲಹೀನತೆಯನ್ನು ತೆಗೆದು ಹಾಕು. ಆ ಕೃಪೆ ಈ ಯುಗದಲ್ಲಿ ಇದೆ. ಪ್ರಿಯರೇ, ನಾವು ಪರಲೋಕ ಹೋಗಿ ದೇವರ ಕೃಪೆ ಹೊಂದ್ಕೊಳ್ತೇನೆ ಅಂದ್ರೆ ಆಗಲ್ಲ. ಅವಕಾಶ ದಿನಮಾನಗಳು ನಮಗೆ ನಾವು ಇಟ್ಟಿದ್ದಾನೆ. ಪ್ರಿಯರೇ, ನಾವು ಕಾಣದೇ ಇರುವಂತ ವಿಷಯದ ಮೇಲೆ ನಂಬಿಕೆಯನ್ನ, ವಿಶ್ವಾಸವನ್ನ ಬಲವಾಗಿ ಹಿಡಿದುಕೊಳ್ಳಬೇಕು. ಪ್ರಿಯರೇ, ಪ್ರಿಯರೇ, ನಮಗೆ ಆಶ್ರಯದಾತನು ಆತನು ನಾವು ಹಾಡಲಿದ್ದೇವೆ. ಯೆಹೋವ ರಾಫ ಆತನು, ಯೆಹೋವ ಶಮ್ಮ, ಯೆಹೋವ ಈರೆ, ಯೆಹೋವ ಶಾಲೋಮ್. ಆತನ ವಿಷಯದಲ್ಲಿ ಎಷ್ಟು ಮಾತುಗಳು, 172 ಹೆಸರು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಆತನ ಘನ ವೈಭವ ನಾವು ಆರಾಧನೆ ಮಾಡುವಾಗ ಈ 2 ಕೈಗಳು, ಈ ಆತನು ಕೊಟ್ಟಂತ ಮಾತು, ಆತನು ಕೊಟ್ಟಂತ ಆ ಪರಿಶುದ್ಧವಾದಂತ ಆತನ ಸಾನ್ನಿಧ್ಯ, ಆ ಆತ್ಮ ಅದಕ್ಕೆ ಸೇರಬೇಕು. ದೇವದರ್ಶನ ಗುಡಾರದಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತಿದ್ದೇನೆ, ಆವರಣ ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ. ಆ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಯಾರು ಹೋಗೋದಕ್ಕೆ ಇರುವಂತಹ ಬಿಳಿ ಪರದೆ ಆತನು ಕಲ್ವಾರಿ ಪರ್ವತದಲ್ಲಿ ತಾನೇ ಸೃಷ್ಟಿಸಿದ ಬೆಟ್ಟದ ಮೇಲೆ ಆತನು ಯಜ್ಞವಾದನು. ಬೇರೆ 96ನೇ ಕೀರ್ತನೆ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಯಜ್ಞ ವೇದಿಗೆ ಆ ಮರ, ತುರಾಯಿ ಮರ ಇರಬೇಕಾಗಿತ್ತು. ಆ ತುರಾಯಿ ಮರಕ್ಕೆ ಅದು ತಾಮ್ರದ ಹೊದಿಕೆಯನ್ನು ಹೊದಿಕಬೇಕಿತ್ತು, ಕಲ್ಲು ಮಣ್ಣು ಅದರಲ್ಲಿ ಇರಬೇಕಿತ್ತು. ಅದ್ರ ಮೇಲೆ ಯಜ್ಞವನ್ನು ಅರ್ಪಿಸಿ ಕಾಣಿಕೆಯೊಡನೆ, ನಮ್ಮ ಕಾಣಿಕೆ ದೇವ ಸಭೆಯಲ್ಲಿ ಹೇಗಿದೆ? ಯೆಹೋವನ ಅಂತಸ್ತು, ನಾಮ ಐಶ್ವರ್ಯ ಓದೋದಪ್ಪ ಬ್ರದರ್. ಬೇಡ, ಇರ್ಲಿ, ಓದಿ. ಕೀರ್ತನೆ 96:8 ಓದಿ ಸಿಸ್ಟರ್. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಪ್ರಿಯರೇ, ಆ ಅಂಗಳ ಯಾವುದು ಇದೆ? ಪ್ರಿಯರೇ, ಶರೀರ, ಆತ್ಮ, ಪ್ರಾಣ ಇದೆ ತ್ರೇಕತ್ವದಲ್ಲಿ ಆತನು ನಮ್ಮನ್ನು ಉಂಟು ಮಾಡಿದ್ದಾನೆ. ಇದೇ ಗರ್ಭಗುಡಿ, ನಮ್ಮಲ್ಲಿ ನೆಲೆಸಿಕೊಂಡಿದ್ದಾನೆ. ನಾವು ಅದನ್ನು ಅರ್ತಿಲ್ಲ. ನಮ್ಮ ಆತ್ಮಿಕ ಜೀವಿತ ಬಹಳ ಬಲಹೀನವಾಗಿದೆ. ನಾವು ಲೋಕದಲ್ಲಿ ಕ್ರೈಸ್ತರು ನೋಡುವವರಿಲ್ಲ, ಮತಾಭಿಮಾನಿಗಳು ನೋಡುವವರಾಗಿದ್ದೇವೆ. ಕ್ರೈಸ್ತನನ್ನ ಆರಾಧನೆ ಮಾಡಬೇಕಾದರೆ, ಆತನ ಸಮಕ್ಷದಲ್ಲಿ ಬರಬೇಕಾದರೆ
ನಮ್ಮ ಆತ್ಮಿಕ ಜೀವಿತ, ನಮ್ಮ ಆತ್ಮಿಕ ಉಪದೇಶ ಯಾವ ರೀತಿ ನೆಲೆಗೊಂಡಿದೆ ಪ್ರಿಯರೇ? ಶುಭ್ರವಾದ ಬಟ್ಟೆಗಳಿಂದ ನಾವು ಆಲಯಕ್ಕೆ ಬರ್ತೇವೆ, ಸ್ತೋತ್ರ. ಯಾಕಂದ್ರೆ ದೇವರು ದಯಪಾಲಿಸಿದನ್ನ ನಾವು ತಿನ್ನುವುದಕ್ಕೂ ಉಣ್ಣುವುದಕ್ಕೂ ಧರಿಸಿಕೊಳ್ಳುವುದಕ್ಕೂ ಮಹಾಕೃಪೆ. ನಾವು ಏನು ತೆಗೆದುಕೊಂಡಿಲ್ಲ, ಈ ಕಾಣಿಕೆ ಕೊಡುವಾಗಲೂ ನಾವು ಲೆಕ್ಕ ಹಾಕುವಂತವರು ನಮ್ಮ ಆತ್ಮಿಕ ಜೀವಿತದಲ್ಲಿ. ಇವತ್ತು ಆತನ ಆಲಯ ಬರಿದಾಗದಂತೆ ಕಾಣಿಕೆಯೊಡನೆ ನೀವು ಬರಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರಕ್ಕೆ ಹೋಗ್ಬೇಕಾದ್ರೆ ವರ್ಷಕ್ಕೆ 3 ಆವರ್ತಿ ಆ ದೇವಜನರು ಹೋಗಲೇಬೇಕಿತ್ತು. ಯೆಹೋವನು ಮನೆ ಕಟ್ಟದಿದ್ದರೆ ಮನುಷ್ಯರು ಮನೆ ಕಟ್ಟುವುದಕ್ಕೆ ಪ್ರಯಾಸ ಪಡುವುದು ವ್ಯರ್ಥ. ಕೀರ್ತನೆಗಾರನು ಹೇಳ್ತಾನೆ 120ನೇ ಕೀರ್ತನೆಯಿಂದ 134ನೇ ಕೀರ್ತನೆವರೆಗೂ ಈ 15 ಕೀರ್ತನೆ ಯಾತ್ರಾ ಕೀರ್ತನೆ ಇದೆ. ದೇವದರ್ಶನ ಗುಡಾರಕ್ಕೆ ಆ ಮನೆಯ ಪುರುಷನು ಮನೆಯ ಎಲ್ಲ ಜವಾಬ್ದಾರಿ, ಆಳು ಕಾಳು, ಹೆಂಡತಿ ಮಕ್ಕಳನ್ನು ಬಿಟ್ಟು ದೇವಾಲಯಕ್ಕೆ ಸಮರ್ಪಣೆಗಾಗಿ ಹೋಗ್ಬೇಕಾಗಿತ್ತು. ನಾವು ಮನೆ ಕಾಯುವ ಅವಶ್ಯಕತೆ ಇಲ್ಲ, ನಾವು ದೇಶವನ್ನು ಕಾಯುವ ಅವಶ್ಯಕತೆ ಇಲ್ಲ. ಸರ್ವಶಕ್ತನಾದಂತ ದೇವರು ಆತನು ಕಾಯಿಸುವನಾಗಿದ್ದಾನೆ, ನಡೆಸುವನಾಗಿದ್ದಾನೆ. ಸರ್ವ ಯುಗಗಳ ಅರಸನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಥಿಯಾಲಜಿ ಬಹಳ ಅದ್ಭುತವಾದಂತ ವಿಷಯಗಳನ್ನ, ದೇವರ ಆ ವಿಷಯಗಳನ್ನು ತಿಳಿತಿದ್ದೆ. ಬೇರೆ 106ನೇ ಕೀರ್ತನೆ 2ನೇ ವಚನ, 106ನೇ ಕೀರ್ತನೆ ಚರಿತ್ರೆಯ ಕೀರ್ತನೆ. ದೇವರು ತನ್ನ ಪ್ರಭಾವ, ಮಹಿಮೆ, ತನ್ನ ಇರುವಿಕೆಯನ್ನ ಪ್ರಕಟಿಸುತ್ತದೆ ಪ್ರಿಯರೇ. 106ನೇ ಕೀರ್ತನೆ 2ನೇ ವಚನದಲ್ಲಿ, ಆತನಿಗೆ ತಕ್ಕಂತೆ ಕೀರ್ತಿಸುವರು ನಿಮ್ಮಲ್ಲಿ ಯಾರಿದ್ದಾರೆ? ನಾನು ಬೋಧಕನಿಸಿಕೊಳ್ಳುವುದಕ್ಕೆ ಹಂಬಲಿಸಿದವನು, ಆದರೆ ತಿಮೋತಿ ಮತ್ತು ತೀತನಿಗೆ ಹೇಳ್ತಾನೆ, ನೀನೊಬ್ಬನಾದರೂ ಸ್ವಸ್ಥ ಬೋಧನೆಯಲ್ಲಿ, ಆತ್ಮಿಕ ಸತ್ಯತೆಯಲ್ಲಿ ಜನರನ್ನ ನಡೆಸು, ಅವರನ್ನ ಆಶೀರ್ವಾದ ಕಡೆಗೆ ನಡೆಸು ಎಂಬುದಾಗಿ. ನಾವು ಉಪದೇಶಕರಾಗಿರುವಾಗ ಯೇಸು ಕ್ರಿಸ್ತನನ್ನ ಲಕ್ಷ್ಯವಿಟ್ಟು ನೋಡಬೇಕು ಪ್ರಿಯರೇ. ತತ್ವಜ್ಞಾನಿಗಳು, ಲೋಕವು ಆತನನ್ನ ನೋಡುವಂತವರಾಗಿದ್ದೇವೆ. ದೇವ ಜನರೆನಿಸಿಕೊಂಡಂತ ನಾವು ಮತಾಭಿಮಾನಿಗಳಾಗದೆ ಆತನ ಸಮಕ್ಷಮದಲ್ಲಿ ನೀತಿವಂತರಾಗಿ ನಿಲ್ಲಬೇಕು ಪ್ರಿಯರೇ. ನಾವು ತೋರಿಕೆಗಾಗಲಿ, ಯಾರೋ ಒಪ್ಪಿಗೆಗಾಗಲಿ ಅವರನ್ನ ಪ್ರಸಂಗ ಪಡಿಸುವುದಕ್ಕಾಗಿ ನಾವು ಆಲಯದ ಅಂಗಳದಲ್ಲಿ ಹೋಗಬಾರದು. ದೇವ ಸೇವಕರನ್ನು ತನಗೆ ಕೊಟ್ಟಂತ ಕೆಲಸ, ಉಪದೇಶ, ಅದು 100ಕ್ಕೆ 100 ಕರ್ತನ ಮಹಿಮೆಗಾಗಿಯೇ ಮಾಡಬೇಕಾಗಿದೆ. ದೇವಜನರನ್ನ ಪರಲೋಕ ಈ ದಡದಿಂದ ಆ ದಡಕ್ಕೆ ನಾವು ಹೋಗಬೇಕಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾನೆ, ನಾವು ದೋಣಿ ಹತ್ತಿ ಈ ದಡದಿಂದ ಆ ದಡಕ್ಕೆ ಹೋಗೋಣ. ಪ್ರಿಯರೇ, ಆತ್ಮಿಕವಾದಂತ ನಾನು ಸಂಗತಿಗಳನ್ನು ಹೇಳಿದ್ದೇನೆ. ಈ ಭೂಮಿ ಮೇಲೆ ನಾನು ಸತ್ತ ಮೇಲೆ 60 ದಿನಗಳಲ್ಲಿ ಈ ಶರೀರ ಲಾವರಸವಾಗಿ ಅದು ಹರಿದು ಹೋಗುತ್ತದೆ ಪ್ರಿಯರೇ. ನಾನು ಯಾರಾಗಿದ್ದೇನೆ? ನಾನು ಎಂಥವನಾಗಿದ್ದೇನೆ? ನಾನು ಎಲ್ಲಿಂದ ಬಂದವನು? ನನಗೆ ಈ ಸ್ವರೂಪ, ಈ ಯಾತ್ರಾ ಪ್ರಯಾಣ ಯಾತಕ್ಕಾಗಿ ಎಂಬುದಾಗಿ ಥಿಯಾಲಜಿ ಹೇಳುತ್ತದೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಮತ್ತು 13ನೇ ವಚನದಲ್ಲಿ ನಾವು ಓದುವರಾಗಿದ್ದೇವೆ ಪ್ರಿಯರೇ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 1ನೇ ಅಧ್ಯಾಯಕ್ಕಿಂತಲೂ ಪ್ರಿಯರೇ ಅದಕ್ಕೆ ಬಹಳ ಅರ್ಥಭರಿತವಾದಂತ ಪೌಲನು ಹೇಳ್ತಾನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ, ಒಂದ್ ನಿಮಿಷ ಹೇಳ್ತೀನಿ ಕರೆಕ್ಟ್ ಆಗಿ. 1ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 1:12 ಎಫೆಸ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯಲ್ಲಿ ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಸಾಕು ಸಿಸ್ಟರ್, ಸಾಕು. ಆತನ ಸಂಕಲ್ಪದ ಮೇರೆಗೆ ಆದಿಯಲ್ಲಿಯೇ ಇಡೀ ಭೂಮಂಡಲವನ್ನ ರಕ್ಷಿಸುವ ಮುಂದೆ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಆರಿಸಿಕೊಂಡಂತ ಜನರು, ದೇವ ಜನರು, ಸೋದರ ಸಭೆ ಜನರು, ಪೆಂತೆಕೋಸ್ಟ್ ಜನರು, ಯೆಹೋವಾ ವಿಟ್ನೆಸ್, ಕ್ರಿಸ್ತನ ಸಭೆಯವರು,
ಆ ಕ್ರಿಸ್ತನನ್ನು ಅರಿಯದಿದ್ದರೆ ಆದಿಯಲ್ಲೇ ನನ್ನನ್ನು ಸೃಷ್ಟಿಸಿ ಆತನ ಸಮಕ್ಷೇಮದಲ್ಲಿ ಉಪದೇಶ ಕೇಳುವುದಕ್ಕೂ ಅನುಸರಿಸುವುದಕ್ಕೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುವುದಕ್ಕೂ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ಸಂಕಲ್ಪ ಅದು. ಅಪೊಸ್ತಲರ ಕೃತ್ಯ 4:17 ಆದರೆ ನಮ್ಮ ಬೋಧನೆ ಇವತ್ತು ಹೇಗಿದೆ? ಆತ್ಮಿಕವಾಗಿದೆಯೋ? ಲೋಕ ಸಂಗತಿ ವಿಷಯದಲ್ಲಿದೆಯೋ? ಬೇಡವಾದ ಸಂಗತಿಗಳು ಮಾರ್ಗ ನಡೆಸುವುದಕ್ಕೆ ನಮಗೆ ಇದೆಯೋ? ಕರ್ತನು ನಮ್ಮನ್ನ ಕನಿಕರಿಸ ದಯಿಸಿ ನಮ್ಮನ್ನು ಕ್ಷಮಿಸ್ತಾನೆ. ಆತನ ಬಳಿಗೆ ಬಂದವರಿಗೆ ಮಾತ್ರ, ಬಾರದೇ ಇದ್ದವರಿಗೆ. ಪ್ರಿಯರೇ, ಮುಂದಿನ ಸಂದೇಶದಲ್ಲಿ ನಾನು ಹೇಳ್ತೀನಿ, ಬಿತ್ತುವನ ಸಾಮ್ಯದಲ್ಲಿ ಅಣಜಿ ಮತ್ತು ಗೋಧಿಯ ಕಾಳಿನ ಮಧ್ಯೆ ಬೆಳೆದಂತ ಅಣಜಿಯ ವಿಷಯದಲ್ಲಿ ದೇವರು ನ್ಯಾಯ ತೀರ್ಪನ್ನು ಮಾಡುವನಾಗಿದ್ದಾನೆ. ಈ ಲೋಕಕ್ಕೆ ಬರುತ್ತಾನೆ, ನ್ಯಾಯವನ್ನು ತೀರಿಸ್ತಾನೆ ಎಂಬುದಾಗಿ ಆತನು ಹೇಳಿರುವಾಗ ಆತನ ಸಮಕ್ಷೇಮದಲ್ಲಿ ನಾವೇನಾಗಿದ್ದೇವೆ? ರೂಢಿಯಾಗಿ ಅಲ್ಲ ಪ್ರಿಯರೇ, ನಮ್ಮ ಜೀವಿತ ಆತನಿಗಾಗಿ ಒಂದು ಗಳಿಗೆ ಆದರೂ ನನ್ನೊಟ್ಟಿಗೆ ಪ್ರಾರ್ಥಿಸಿರ. 26:41 ಈ ಗ್ರಂಥ ಮತ್ತಾಯನ ಬರೆದ ಸುವಾರ್ತೆ 26:41 ಆ ಗೆತ್ಸೆಮನೆ ತೋಟದಲ್ಲಿ ಆತನು ಕೈ ಚಾಚಿ ಬೇಡಿದಂತವನು. ನಾವು ಆತ್ಮಿಕರಾಗಿ ಬೆಳಿಬೇಕು, ಕ್ರೈಸ್ತರಾಗಿ ಅಲ್ಲ, ಆತ್ಮಿಕ ಕ್ರೈಸ್ತರಾಗಿ, ಸಭೆಗೆ ಉಪಯುಕ್ತರಾಗಿ, ಶಿಷ್ಯರಾಗಿ ಸರ್ವಲೋಕಕ್ಕೆ ಸುವಾರ್ತೆಯನ್ನು ಸಾರಬೇಕಾಗಿದೆ. ಆತನೇ ಸುವಾರ್ತಿಕನಾಗಿ ಆತ್ಮದ ವಿಷಯ ಮತ್ತೊಂದು ಜೀವಿತ ನಿಮಗೆ ಇದೆ, ಆ ಬದುಕಿದೆ ಎಂಬುದಾಗಿ ಹೇಳುವುದಕ್ಕೆ ಆತನು ಬಂದನು. ಬೇರೆ ನಾನು ಮಾತಾಡುತ್ತಾ ನನ್ನ ಸ್ವಲ್ಪ ಎಲ್ಲೋ ಹೋಗ್ತಾ ಇದೆ. ನಾನು ವಾಕ್ಯ ಸಂದೇಶಕ್ಕೆ ಮತ್ತೆ ಬರುವನಾಗಿದ್ದೇನೆ. ಬೇರೆ ಆತನು ಹೇಳುವಂತ ವಿಷಯ ನೋಡುವಾಗ ನಾವು ಅದನ್ನು ಕಲಿತುಕೊಳ್ಳಬೇಕು. ಆತ್ಮಿಕರಾದಂತ ಮಕ್ಕಳು ಸಭೆಯಲ್ಲಿ, ಮನೆಯಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಿಷಯ ಬೋಧನೆ ನಾವು ಕಲಿತು ನಾವು ಇನ್ನೊಬ್ಬರಿಗೆ ಉಪದೇಶುವರಾಗಿರಬೇಕು. ನಾನು BCom ಮಾಡಿದ್ದೇನೆ, ಆ ವಿಷಯವೇ ಬೇರೆ. ನಾನು ಸಭೆಗೆ ಬಂದು ಘನ ಪದವಿ ಪಡಿದ್ದೇನೆ, ನಾ PhD ಮಾಡಿದ್ದೇನೆ, ದೇವರಿಗೆ ಅದು ಬೇಡವಾದಂತ ಸಂಗತಿ. ದೇವರಿಗೆ ಯೋಗ್ಯವಾದ ಸಂಗತಿ ಬೇಕು. ನನ್ನ ಪದವಿ, ನನ್ನ ಘನ ಪದವಿಗಳು ನನಗೆ ಆತನಿಗೆ ಬೇಡವಾಗಿದೆ ಪ್ರಿಯರೇ. ನಾನು 10-11 ವರ್ಷಗಳ ಈ ರಕ್ಷಣಾನಂದದಲ್ಲಿ ನಾನು 1-2 ವರ್ಷದಲ್ಲೇ ಬೈಬಲ್ ಕ್ವಿಜಿಗೆ ಹೋಗಿ 4-5 ಪದಕಗಳನ್ನ ಗೆದ್ದೆ. ದೇವರು ಪದಕ ಮುಖಾಂತರ ನಮ್ಮನ್ನು ಸನ್ಮಾನಿಸಿದರು. ಮಣ್ಣಿಗೆ ಮಣ್ಣಾಗಿ ಹೋಗುವಂತ ಜೀವಿತ, ನಾವು ಸಮಯವನ್ನು ವ್ಯರ್ಥವಾಗಿ ಕಳೆಯುವವರಾಗಿದ್ದೇವೆ. ದೇವರನ್ನು ತಿಳಿದಿದ್ದೇವೆ ಎಂದು ಹೇಳಿಕೊಂಡು ತಿರುಗಾಡುವವರಾಗಿದ್ದೇವೆ. ಆತನೇ ನಮ್ಮ ದೇವರೆಂದು ಹೇಳಿ ನಾವು ಸುಮ್ಮನಾಗಿ ಕೂತುಕೊಳ್ಳುವವರಾಗಿದ್ದೇವೆ. ಹೇಗೆ ಪ್ರಪಂಚದ ಕಟ್ಟ ಕಡೆಗೆ ಸುವಾರ್ತೆ ತರಬೇಕು? ಈ ಆತ್ಮ ಮತ್ತೆ ಆತನಲ್ಲಿ ನೆಲೆಗೊಳ್ಳಬೇಕು. ಇಲ್ಲದಿದ್ದರೆ ಆತನು ನಾವು ಯಾವಾಗಲೂ ಉರಿಯುತ್ತಿರುವ ಬೆಂಕಿ, ಗಂಧಕ. ಯೋಹಾನ ಸುವಾರ್ತೆ ಆ ಸ್ತ್ರೀಗೆ ನ್ಯಾಯವನ್ನು ಕೊಟ್ಟನ ದೇವರು. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಇಲ್ಲ ಪ್ರಿಯರೇ. ಯಾಕಂದ್ರೆ ಫರಿಸಾಯರು ಪರೀಕ್ಷಿಸುವುದಕ್ಕಾಗಿ ವ್ಯಭಿಚಾರದಲ್ಲಿ ಬಿದ್ದಂತ ಒಬ್ಬಳೆ ಸ್ತ್ರೀಯನ್ನು ಕರೆಯಬೇಕಿತ್ತು. ವ್ಯಭಿಚಾರ ಮಾಡುವಾಗ ಒಬ್ಬರಿಂದ ಸಾಧ್ಯವಿಲ್ಲ, ಇಬ್ಬರಿಂದ ಬೇಕಾಗಿತ್ತು. ಫರಿಸಾಯರು ಹಾಗಾಗಿ ಯೇಸು ಕ್ರಿಸ್ತನನ್ನ ಪರೀಕ್ಷಿಸುವುದಕ್ಕೆ, ಆ ಬೋಧಕನನ್ನ ತಿಳಿಯುವುದಕ್ಕಾಗಿ ಆತನ ಬಳಿಗೆ ಕರೆತಂದರು. ಧರ್ಮಶಾಸ್ತ್ರದ ಎಲ್ಲಾ ವಿಷಯ ಅವರಿಗೆ ತಿಳಿದಿದೆ, ನಡಿಬೇಕು, ಅರಿಬೇಕು, ನಡೆಸಬೇಕು ಎಂಬುದಾಗಿ. ಆದರೆ ಅವರ ಮನಸ್ಸು ಮಂಕಾಗಿತ್ತು, ಅವರ ಕಣ್ಣು ಕುರುಡಾಗಿತ್ತು, ಅವರ ಕಿವಿ ಕಿವುಡಾಗಿತ್ತು. ಕುರುಡನಿಗೆ ದಾರಿ ತೋರಿಸುವುದಕ್ಕೆ ಸಾಧ್ಯವೋ? ಬೇರೆ ಯೇಸು ಸ್ವಾಮಿನೇ ಹೇಳ್ತಾನೆ, ಇವರ ಕಣ್ಣು ಕುರುಡಾಗಿದೆ. ನಾವು ಕುರುಡುತನವನ್ನ ಬಿಟ್ಟು ನಾವು ಜ್ಞಾನವಂತರಾಗಿ ಆತನ ಪಾದ ಬಳಿಗೆ ಬರಬೇಕಾಗಿದೆ ಪ್ರಿಯರೇ. ನನ್ನ ಸಮಯ ಇನ್ನು, ನಾನು ಪೀಠಿಕೆಯಲ್ಲೇ ಇದ್ದೇನೆ. ಪ್ರಿಯರೇ, ಈ ಸರಳವಾದಂತ ಥಿಯಾಲಜಿ, ದೇವರ ಜ್ಞಾನ ನಾವು ತಿಳಿದುಕೊಳ್ಳಬೇಕು. ದೇವರ ಯಾರಾಗಿದ್ದಾನೆ, ಏನಾಗಿದ್ದಾನೆ, ಆತನ ಸಮಕ್ಷಮದಲ್ಲಿ ನಾವೇನಾಗಿದ್ದೇವೆ, ನಮ್ಮನ್ನ ಜಗತ್ತುತ್ಪತ್ತಿ ಮೊದಲೇ ಉಂಟು ಮಾಡಿದ್ದಾನೆ ಎಂಬುದಾಗಿ ಹೇಳುವಾಗ, ನಾನು ಈ ಊರಿನಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ತಾಯಿ ಕುಂದಾಪುರ ಊರಿನಲ್ಲಿನವರು, ನನ್ನ ಹೆಂಡತಿ ಭದ್ರಾವತಿ ಸ್ಥಳದಲ್ಲಿ ಇರುವರು. ಏನು ಸಂಬಂಧ? ಇದು ಏನು ಸಂಬಂಧ? ನಮ್ಮ ಇರುವಿಕೆಯನ್ನು ನೋಡ್ರಿ. ಹಾಗಾದ್ರೆ ನಾನು ಯಾರಾಗಿದ್ದೇನೆ?
ಇಲ್ಲಿಗೂ ಭದ್ರಾವತಿಗೂ ಕುಂದಾಪುರಕ್ಕೂ 4 ದಿಕ್ಕುಗಳಿಗೂ ನಾವು ಇರುವುದಾದರೆ ಹಾಗಾದರೆ ನಾನು ಯಾರು? ಹೂ ಐ ಆಮ್, ನಾನು ಯಾರಾಗಿದ್ದೇನೆ? ದೇವರ ದೃಷ್ಟಿಯಲ್ಲಿ ನಾನು ಪವಿತ್ರನು, ಅಮೂಲ್ಯನು, ಯೋಗ್ಯನೂ ಆಗಿದ್ದೇನೆ. ಹಾಗಾಗಿ ದೇವರು ಈ ದಯಪಾಲಿಸಿದಂತ ಶರೀರ ದೇವರಿಗೆ ಸಮರ್ಪಿತ ಜೀವಿತವಾಯ್ತು. ಆತನ ಉಪದೇಶ ಕೇಳಬೇಕು. ಬೇರೆ ಥಿಯಾಲಜಿ, ದೇವರ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಬಗ್ಗೆ ನಾನು ತಿಳಿಸಿಕೊಳ್ಳುವನಾಗಿದ್ದೇನೆ. ದೇವರು ಒಬ್ಬನೇ. ಆದ್ರೆ ದೇವರು ಒಬ್ಬನೇ ಅಂತ ಹೇಳ್ತೀವಿ, ನಾವು ದೇವರನ್ನ ನಾವೇನ್ ಹೇಳ್ತೀವಿ? ತ್ರೇಕತ್ವದಲ್ಲಿ ನೋಡ್ತೇವೆ. ತಂದೆ, ಮಗ, ಪರಿಶುದ್ಧ ಆತ್ಮನು ಎಂಬ ವಿಷಯಕ್ಕೆ ನಾವು ಬರ್ತೇವೆ. ಪ್ರೇರೆ, ನಾವು ದೇವರನ್ನ ಅರಿಯಬೇಕು. ದೇವರು ಒಬ್ಬನೇ, ಇಬ್ಬರು ಮೂರರು ನಾವು ಏನು ಮಾತುಗಳನ್ನು ಆಡುತ್ತೇವೆ, ಚರ್ಚಿಸುತ್ತೇವೆ. ತ್ರೇಕ ದೇವರು ಹೇಗೆ? ಅದು ಹೇಗೆ ನಾವು ಪ್ರಕಟಿಸಬೇಕು ಪ್ರಿಯರೇ? ದೇವ ಜನರಿಗೆ ಮಾಹಿತಿ ಕೊಡಬೇಕು ಪ್ರಿಯರೇ. ಸೊ ಬಹಳ ಸರಳ. ಗಾಡ್ ಈಸ್ ಎ ಆಲ್ ಪವರ್ಫುಲ್. ದೇವರು ಭಯಂಕರನು ಆಗಿದ್ದಾನೆ ಪ್ರಿಯರೇ. ಅದು ನಮಗೆ ಬೇಕಾಗಿರುವಂಥದ್ದು. ತನ್ನ ಕಾರ್ಯ ಸಾಧನೆ ಮಾಡುವುದಕ್ಕಾಗಿ ಆತನು ತಂದೆ, ಮಗ, ಪರಿಶುದ್ಧ ಆತ್ಮದಲ್ಲಿ ಆತನು ಪ್ರಕಟಿಸಿಕೊಂಡಂತಹ ಚರಿತ್ರೆ ನಾವು ತಿಳಿಯವರಾಗಿರಬೇಕು. ದೇವರನ್ನು ನೋಡುವುದಕ್ಕೆ ಯಾವುದೇ ಸಾಧ್ಯವಿಲ್ಲವೆಂದು ಧರ್ಮಶಾಸ್ತ್ರ ನಮಗೆ ಬೈಬಲ್, ನಾವು ಯೋಹಾನ ಸುವಾರ್ತೆ 1:18 ನೋಡಿದವರು ಯಾರು ಇಲ್ಲ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರನ್ನು ನೋಡಿದ್ದೇವೆ ಎಂಬುದಾಗಿ ಹೇಳುವಂತ ವಿಷಯವಿದೆ. ಮೋಶೆಗೂ ಸಹಿತ ನಾನು ನಿನ್ನ ನೋಡಬೇಕೆಂಬುದಾಗಿ ಆ ಬಂಡೆಯ ಬಿರುಕಿನಲ್ಲಿ ನಿಲ್ಲಿಸಿ ಆತನನ್ನ ತೋರಿಸಿದನು. ಆದ್ರೆ ತೋರಿಸಿರುವುದು ಕನಿಕರ, ದಯೆ, ಪ್ರೀತಿ, ವಾತ್ಸಲ್ಯ ಪ್ರಿಯರೇ, ಮತ್ತೇನು ಇಲ್ಲ. ಆತನ ನೋಡುವುದಕ್ಕೆ ಅಸಾಧ್ಯ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮತ್ತೆ ಬರುತ್ತಾನೆ. ಪ್ರಿಯರೇ, ಮುಂದಿನ ಸಂಚಿಕೆ ಅವಕಾಶ ಬಿದ್ದರೆ ನಾನು ಇನ್ನು ಪೀಠಿಗೆಯಲ್ಲಿದ್ದೇನೆ. ಆ ದೇವರು ಎಂತವನು, ಹೇಗೆ ಪ್ರಕಟಿಸಿ ಈ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿ ಕೊಲೊಸೆ ಪತ್ರಿಕೆ 1:17 ಸಹಿತ ಇದೆ. ನಾವು ಆತನಿಗಾಗಿ ಸೃಷ್ಟಿಸಲ್ಪಟ್ಟ ಈ ಭೂಮಿ, ಯಾವ ವೈಟ್ ಹೌಸ್ ಅಧ್ಯಕ್ಷರು, ಅಮೆರಿಕದ ಅಧ್ಯಕ್ಷರಾಗ್ಲಿ, ಐಗುಪ್ತದ ಅರಸರಾಗ್ಲಿ, ಕೊರೋನಾ ಆಗ್ಲಿ, ನಮ್ಮ ದೇಶದ ಯಾವ ಪ್ರಧಾನಿ ಈ ದೇಶ ಉಂಟು ಮಾಡಿಲ್ಲ. ಈ ಪ್ರಕೃತಿಯನ್ನ ನೋಡುವಾಗ ನಮಗೆ ಬಹಳ ಆಶ್ಚರ್ಯವಾಗುತ್ತದೆ. ಕೀರ್ತನೆ 96ನೇ ಕೀರ್ತನೆ 8ನೇ ವಚನ ಕೆಳಗೆ ಬಂದಾಗ ಸಸ್ಯಗಳಿಗೋಸ್ಕರ ಕೀರ್ತನೆಗಾರನ ಹೇಳ್ತಾನೆ, ಆತನನ್ನು ಸ್ತುತಿಸಿರಿ. ಮರಕ್ಕೆ ಹೇಳ್ತಾನೆ, ಮರವೇ ಆತನನ್ನು ಸ್ತುತಿಸು. ಇದೇನಪ್ಪ ಇದು? ಕೀರ್ತನೆಗಾರನು ಬರಿತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಬೇರೆ ಮರವು ಸಹಿತ ಆತನ ಕೃಪೆ. ನೋಡ್ರಿ, ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲ. ಆ ಚಳಿಗಾಲದಲ್ಲಿ ಮರ ಚಳಿ ತಡಕಾಗದೆ ಅದರ ಎಲೆಗಳನ್ನೆಲ್ಲ ಉದುರಿಸಿ ಅದರ ಮರದ ಸುತ್ತಲೂ ಅದು ಹೊದಿಕೆಯನ್ನು ಮಾಡ್ಕೊಳ್ತಾ ಇದ್ದೆ. ಬೇರೆ ಮನುಷ್ಯರಾದ ನಾವು ಚಳಿ ಆದ್ರೆ ಬೆಂಕಿ ಕಾಯಿಸ್ತೀವಿ, ಅಥವಾ ಬೆಡ್ಶೀಟ್ ಹಾಕ್ತಿವಿ, ಕೋಟ್ ಹಾಕ್ತೇವೆ, ಏನೆಲ್ಲಾ ಸಂರಕ್ಷಣೆ ಮಾಡ್ತೀವಿ. ನೋಡ್ರಿ, ದೇವರು ಅವುಗಳನ್ನು ಹೊದಿಸುತ್ತಾನೆ ಎಂಬುದಾಗಿ. ಏಪ್ರಿಲ್, ಮೇ, ಇನ್ನು ಮಳೆ ಬಂದಿಲ್ಲ, ಆಗಲೇ ಭೂಮಿಯಿಂದ ನೀರನ್ನು ಕೊಟ್ಟು ಹಚ್ಚ ಹಸುರಾಗಿರುವುದಕ್ಕೆ ಕವಲು ಬೇರುಗಳನ್ನ ಇಟ್ಟಿದ್ದಾನೆ ದೇವರು. ಹಾಗಾಗಿ ಕೀರ್ತನೆಗಾರನ ಹೇಳ್ತಾನೆ 96ನೇ ಕೀರ್ತನೆ 10-12ನೇ ವಚನಕ್ಕೆ ಬಂದಾಗ, ಆತನನ್ನು ಸ್ತುತಿಸಿರಿ. ಮನುಷ್ಯರಾದವರು ನಾವು ಆತನನ್ನು ಸ್ತುತಿಸದೇ ಇದ್ದರೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಆತನ ಸ್ತೋತ್ರ ಮಾಡದಿದ್ದರೆ, ಆತನು ತಿಳಿದು ನಾವು ಜೀವಿಸಬೇಕು ಹೊರತು ನಮ್ಮ ಸಂಬಳ, ನಮ್ಮ ಕೆಲಸ, ನಮ್ಮ ಜೀವಿತವನ್ನ ವೈಭವೀಕರಿಸಬೇಕಾದನ್ನ ಶರೀರದ ಆಸೆ ಅಲ್ಲ ಪ್ರಿಯರೇ. ಈ ಶರೀರಕ್ಕೆ ಗಾಯ ಆದ್ರೆ ಅದು ಗುಣ ಆಗ್ಬಹುದು, ಆದ್ರೆ ಆತ್ಮಿಕಕ್ಕೆ ಗಾಯ ಆದ್ರೆ ಅದಕ್ಕೆ ಗುಣಪಡಿಸುವುದಕ್ಕೆ ದೇವರ ವಾಕ್ಯವೇ ಅದು ಸಮೃದ್ಧಿ. ಯೆಹೋವ ರಾಫ ನಾವು ಹೇಳಿದ್ದೇವೆ. ಈಗ ಗುಣಪಡಿಸುವನು ಆತನಾಗಿದ್ದಾನೆ. ಪ್ರಿಯರೇ, ನನ್ನ ಸಮಯ ಮುಗಿತು. ನಾನು ಹೆಚ್ಚಾಗಿ 5 ನಿಮಿಷ ತೆಗೆದುಕೊಂಡಿದ್ದೇನೆ. ಮುಂದಿನ ಸಮಯ ಸಿಕ್ಕಿದ್ರೆ ಇನ್ನೂ ಪೀಠಿಕೆಯಲ್ಲೇ ಇದ್ದೇನೆ, ಮುಂದೆ ಬರ್ತಾ ಇದ್ದೇನೆ. ಆತನು ಈ ಲೋಕದಲ್ಲಿ ಆತನು ದೇವಾಲಯಕ್ಕೆ ಹೋದನು, ದೇವಾಲಯದಲ್ಲಿ ಇರುವಂತ ಬೋಧನೆಯನ್ನು ಕೇಳದೆ ಹೋದನು. ಹಾಗಾದರೆ ಆತನು ಮನುಷ್ಯನಾಗಿರುವಾಗ ಯಾವ ಬೋಧನೆಗೆ ಆತನು ಒಳಪಟ್ಟನು ಎಂಬುದಾಗಿ ನನ್ನ ಮುಂದಿನ ಸಂಚಿಕೆಯಲ್ಲಿ
ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಸೌಖ್ಯವಿಲ್ಲದವನು ಇವತ್ತು ನಿಮ್ಮ ಮುಂದೆ ಆತನ ಹೃದಯಪೂರ್ವಕವಾಗಿ ಹೃದಯ ಅಂತರಾಳದಿಂದಲೇ ನಾನು ವಾಕ್ಯವನ್ನು ಗಮನಿಸಿ ಹೇಳುವನಾಗಿದ್ದೇನೆ. ಪ್ರೇರೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಆ ದೇವರ ಜ್ಞಾನ ಥಿಯಾಲಜಿಯ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ. ನಾವು ಆತನನ್ನು ಮಹಿಮೆ ಪಡಿಸೋಣ. ನಮ್ಮ ಜೀವಿತ ಆತನಿಗೆ ಸಮರ್ಪಣೆ ಮಾಡೋಣ. ಆತನು ನಮಗೆ ಹೇಳಿದ್ದಾನೆ, ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ. ನೀವೆಲ್ಲ ನನಗೆ ಆರಿಸಿಕೊಂಡಿದ್ದು. ನನಗೆ ಯಾರು ಆರಿಸಿಕೊಂಡಿದ್ದಲು CBFC ಬರುವುದಕ್ಕೂ ನನ್ನ ದೇವರೇ ನನಗೆ ಇಂಥ ಅವಕಾಶ, ದೇವಸೇವಕರ ಮುಖಾಂತರವಾಗಿ ನಾನು ಪ್ರಸಂಗ ಮಾಡುವುದಕ್ಕೂ ಆತ್ಮಿಕ ವಿಷಯದಲ್ಲಿ ಮಾತಾಡುವುದಕ್ಕೂ ನಾನು ಯಾವಾಗಲೂ ಹೇಳುತ್ತೇನೆ, ನಾನು ಶುದ್ಧ ಹೃದಯ ಅಲ್ಲದವನು. ನಿಷ್ಕಪಟ ನಂಬಿಕೆ, ವಾಕ್ಯ ಸಂದೇಶಕ್ಕೆ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಟಪವಾದ ನಂಬಿಕೆ, ಅದು ವಾಕ್ಯ ಉಪದೇಶಕ್ಕೆ ಯೋಗ್ಯ ಎಂಬುದಾಗಿ ತಿಮೋತಿಗೆ ಪೌಲನು ಹೇಳ್ತಾನೆ. ನೀನು ಒಬ್ಬನಾದರೂ ಸ್ವಸ್ಥ ಬೋಧನೆಯಲ್ಲಿ ನೆಲೆಗೊಳ್ಳು. ಅದು ಯಾರ ಮಾತು? ಕರ್ತನಾದ ಯೇಸು ಕ್ರಿಸ್ತನ ಮಾತು. ಆ ಸ್ವಸ್ಥ ಬೋಧನೆ ನಮಗೆ, ನಮ್ಮ ಸಭೆಗೆ, ನಾವು ಯಾರಾಗಿದ್ದೇವೆ, ಏನಾಗಿದ್ದೇವೆ, ಆತನು ಏನಾಗಿದ್ದಾನೆ, ಆತನ ಸಮಕ್ಷಮದಲ್ಲಿ ನಮ್ಮ ಕಾರ್ಯ, ನಮ್ಮ ಚಿಂತೆಗಳು ಏನಾಗಿದ್ದೇವೆ ಅಂತ ಹೇಳಿ ನಾವು ಪ್ರಾರ್ಥಿಸೋರಾಗೋಣ. ಈ ರಾತ್ರಿ ನಾವು ಈ ಮುಂಜಾನೆಯಿಂದ ಸಂಜೆವರೆಗೂ ನಮ್ಮನ್ನ ನಡೆಸಿದಂತ ದೇವರು, ಆತನನ್ನ ತಿಳಿದುಕೊಳ್ಳೋಣ. ದೇವರೇ ನಮ್ಮನ್ನ ನಾವು ಆತನಲ್ಲಿ ನನ್ನನ್ನು ತಿಳಿಪಡಿಸು ಎಂಬುದಾಗಿ ಬೇಡಿಕೊಂಡರೆ ನಿಮ್ಮನ್ನ ಮುಂದೆ ಆತನು ತಿಳಿಸುವನಾಗಿದ್ದಾನೆ, ದರ್ಶನವನ್ನ ಕೊಡುವನಾಗಿದ್ದಾನೆ. ನಾನೇ ಆತನು, ನಾನೇ ಇರುವ ಆತನು, ನಾನೇ ಎಂಬುದಾಗಿ ಹೇಳಿದಂಥವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಎಷ್ಟು ಸಹಾಯಗಳು ಈ ಲೋಕಯಾತ್ರೆಯಲ್ಲಿ. ಯೆಹೋವನು ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಆತನು ನಮಗೆ ನೆರಳಿನಂತೆ ನಿಂತಿದ್ದಾನೆ. ಕೀರ್ತನೆ 121 ನಾವು 5ನೇ ವಚನ ಅಂತ ಕಾಣುತ್ತೆ. ಆತನು ನಮಗೆ ನೆರಳಾಗಿ ನಿಂತಿದ್ದಾನೆ. ಅಂತ ದೇವರನ್ನ ನಾವು ಎಷ್ಟಾಗಿ ತಿಳಿದುಕೊಂಡರೂ ಸಾಲದು ಪ್ರಿಯರೇ. ಆತನನ್ನ ಆರಾಧಿಸೋಣ ಹೃದಯಪೂರ್ವಕವಾಗಿ. ನಾವು ಆರಾಧನೆ ಮಾಡುವಂತ ಕ್ರೈಸ್ತರಾಗಿ ಆತನ ಸನ್ನಿಧಿಗೆ ಬರೋಣ. ಆತನು ನಮಗೆ ಗೋಚರಿಸುವುದಿಲ್ಲ, ಆದರೆ ಆತನ ಇರುವಿಕೆ ಎಲ್ಲದರಲ್ಲೂ ಇದೆ ಪ್ರಿಯರೇ. ಹಾಗಾಗಿ ಅದು ಧರ್ಮಶಾಸ್ತ್ರ ಬರೆಯಲ್ಪಟ್ಟಂತ ಮಾತುಗಳು. ಹಾಗಾಗಿ ಮುಂದಿನ ದಿನಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಮುಂದುವರಿಸಿ ಒಂದು ಕ್ಷಣ ಮಾತ್ರದಲ್ಲಿ, ಒಂದು ದಿನದಲ್ಲಿ ನನಗೆ ಅವಕಾಶ ಇರಬಹುದೇ ಅಂತ ಹೇಳಿ ನಾನು ಇದಕ್ಕೆ ಬಂದೆ. ಈ ಅವಕಾಶ ಕೊಟ್ಟ ನಿಜವಾಗ್ಲೂ ಸೈಮನ್ ಬ್ರದರ್ಗೆ ನಾವು ಬಹಳ ಕೃತಜ್ಞತೆ ಸಲ್ಲಿಸಬೇಕು. ನಮಗೆ ಅವರು ಹಳೆ ಒಡಂಬಡಿಕೆಯ ಎಲ್ಲಾ ವಿಷಯಗಳನ್ನು ನಮಗೆ ಕುಲಂಕುಷವಾಗಿ ಉಪದೇಶಿಸಿದವರು. ಅವರು ಒಂದಿನ ನನ್ನನ್ನ CBFC ಬರೋದಕ್ಕೆ ಮುಂಚೆ ನಾನು ಬೇತೇಲ್ ಚರ್ಚ್ನಲ್ಲಿ ನಾನು ಥಿಯಾಲಜಿ ಕಲಿಯೋದಕ್ಕೆ ಹೋದಾಗ ನನ್ನನ್ನ ಅವರು ಮೇಲಿಂದ ಕೆಳಗುವರೆಗೆ ನನ್ನ ಧ್ವನಿಯನ್ನು ನೋಡಿ ಅವರು ಆಲಿಸಿದಂಥದ್ದು ನಾನು ಗಮನಿಸಿದ್ದೇನೆ. ಬಹಳ ಉತ್ತಮ ಉಪದೇಶಕರು, ನಡೆಸುವಂತವರು, ಇನ್ನೊಬ್ಬನ ನಡೆಸುವಂತ ಕೃಪೆ ಅವರ ಜೀವಿತದಲ್ಲಿ. ಕರ್ನಾಟಕ ಉದ್ದಕ್ಕೂ ಚಲಿಸಿ ತರ್ಜಮೆ ಮಾಡುವಂತ ದೇವಸೇವಕರು, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರಲ್ಲಿ ಸ್ವಸ್ಥ ಬೋಧನೆ ಇದೆ. ಬ್ರದರಿನ್ ಸಭೆಗಳಿಗೆ ಅಗತ್ಯವಾಗಿದೆ. ಬೇರೆ ಈ ಒಂದು ಅವಕಾಶ ಕೊಟ್ಟ ಅಂತ CBFCಗೂ ಸೇರಿ ಬಂದಂತ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವದಿಸಲಿ. ಆಮೆನ್.